ಬೋವಿ ನಿಗಮದ ಬಳಿಕ ಮತ್ತೊಂದು ನಿಗಮದಲ್ಲಿ ಭ್ರಷ್ಟಾಚಾರ ನಡೆದಿದೆ. ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲೇ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರುವಂತದ್ದು. ಬೋವಿ ನಿಗಮದ ಬಳಿಕ ಈಗ ಮತ್ತೊಂದು ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರುವಂತದ್ದು. ಹಾಗಾದ್ರೆ ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಕೋಟಿ ಕೋಟಿ ಲೂಟಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ತುಮಕೂರು ಜಿಲ್ಲೆಯಲ್ಲಿ ಫಲಾನುಭವಿಗಳಿಂದ ಲಂಚ ಸ್ವೀಕಾರವನ್ನ ಮಾಡಿದ್ರ ನಿಗಮದ ಫೀಲ್ಡ್ ಆಫೀಸರ್ ರಾಜಶೇಖರ್ ವಿರುದ್ಧ ಈಗಾಗಲೇ ತುಮಕೂರಿನ ಏಳು ತಾಲೂಕಿಗಳಿಗೂ ಕೂಡ ಇವರೊಬ್ಬರೇ ಆಫೀಸರ್. ಇನ್ನು ತುಮಕೂರು ಜಿಲ್ಲೆಯಾದ್ಯಂತ ಅಕ್ರಮ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಮಾರುತಿ ಎಂಬುವವರ ದೂರಿನ ಮೇರೆಗೆ ಕ್ರಮಕ್ಕೆ ಇಲ್ಲಿ ಸೂಚನೆಯನ್ನ ನೀಡಲಾಗಿದೆ. ಹಾಗಾದ್ರೆ ಸಮಾಜ ಕಲ್ಯಾಣ ಇಲಾಖೆಯ ಕಾರ್ಯದರ್ಶಿಯಿಂದ ಸೂಚನೆ ಆಗಿರುವಂತದ್ದು. ಇನ್ನು ಆದಿ ಜಾಂಬವ ನಿಗಮದ ಎಂಡಿಗೆ ಸೂಚಿಸಿದ ಕಾರ್ಯದರ್ಶಿ. ಇಲ್ಲಿ ಬೋವಿ ನಿಗಮದ ಬಳಿಕ ಮತ್ತೊಂದು ನಿಗಮದಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಹಾಗಾದ್ರೆ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಇನ್ನು ಕೋಟಿ ಕೋಟಿ ಲೂಟಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ತುಮಕೂರಿನ 7 ತಾಲೂಕಿಗಳಿಗೂ ಕೂಡ ಇವರೊಬ್ಬರೇ ಆಫೀಸರ್ ಆಗಿದ್ದಾರೆ. ಒಬ್ಬರೇ ಒಬ್ರು ತುಮಕೂರಿನ 7 ತಾಲೂಕಿಗಳಿಗೂ ಒಬ್ಬರೇ ಒಬ್ರು ಆಫೀಸರ್ ಆಗಿರುವಂತದ್ದು. ಮಾರುತಿ ಎಂಬುವವರ ದೂರಿನ ಮೇರೆಗೆ ಇಲ್ಲಿ ಕ್ರಮಕ್ಕೆ ಸೂಚನೆಯ ಮೇಲೆ ಈಗಾಗಲೇ ಕ್ರಮ ತೆಗೆದುಕೊಳ್ಳಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯಿಂದ ಸೂಚನೆ ಹೋಗಿರುವಂತದ್ದು. ಆದಿ ಜಾಂಬವ ನಿಗಮದ ಎಂಡಿಗೆ ಸೂಚಿಸಿದ ಕಾರ್ಯದರ್ಶಿ. ಹಾಗಾದ್ರೆ ಇಲ್ಲಿ ಇನ್ನು ಒಂದ್ ಕಡೆ ಬೋವಿ ನಿಗಮದ ಬಳಿಕ ಈಗ ಕರ್ನಾಟಕದಲ್ಲಿ ಮತ್ತೊಂದು ಬ್ರಹ್ಮಾಂಡ ಭ್ರಷ್ಟಾಚಾರ ಕೇಳಿ ಬರ್ತಾ ಇರುವಂತದ್ದು. ಹಾಗಾದ್ರೆ ಇಲ್ಲಿ ಮತ್ತೆ ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ಆಗ್ತಾ ಇದೆಯಾ ಅನ್ನೋದು ಪ್ರಶ್ನೆ ಎದ್ದಿರುವಂತದ್ದು. ಈಗಾಗಲೇ ಕೋಟಿ ಕೋಟಿ ಲೂಟಿ ಮಾಡಿರುವ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಇನ್ನು ನಿಗಮದ ಫೀಲ್ಡ್ ಆಫೀಸರ್ ರಾಜಶೇಖರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಇಲ್ಲಿ ಆದಿ ಜಾಂಬವ ನಿಗಮದಲ್ಲಿ ಅಕ್ರಮ ಆಗಿದೆ ಅನ್ನೋದು ಕೇಳಿ ಬರ್ತಾ ಇದೆ. ಹಾಗಾದ್ರೆ ಒಂದೊಂದಾಗಿ ನೋಡ್ತಾ ಹೋಗೋಣ. ಬೋವಿ ನಿಗಮದ ಬಳಿಕ ಮತ್ತೊಂದು ನಿಗಮದಲ್ಲಿ ಭ್ರಷ್ಟಾಚಾರ, ಕೋಟಿ ಕೋಟಿ ಲೂಟಿಯ ಮೆಗಾ ಎಕ್ಸ್ಕ್ಲೂಸಿವ್ ಸ್ಟೋರಿ ಇದು. ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಕ್ರಮ ನಡೆದಿರುವ ಆರೋಪ ಕೇಳಿ ಬರ್ತಾ ಇದೆ. ಇನ್ನು ತುಮಕೂರು ಜಿಲ್ಲೆಯಲ್ಲಿ ಫಲಾನುಭವಿಗಳಿಂದ ಲಂಚ ಸ್ವೀಕಾರವನ್ನ ಮಾಡಿರುವಂತದ್ದು. ನಿಗಮದ ಫೀಲ್ಡ್ ಆಫೀಸರ್ ರಾಜಶೇಖರ್ ವಿರುದ್ಧ ಆರೋಪ ಕೇಳಿ ಬರ್ತಾ ಇದೆ. ತುಮಕೂರಿನ 7 ತಾಲೂಕಿಗಳಿಗೂ ಇವರೊಬ್ಬರೇ ಆಫೀಸರ್ ಆಗಿದ್ದಾರೆ. ತುಮಕೂರು ಜಿಲ್ಲೆಯಾದ್ಯಂತ ಅಕ್ರಮ ಮಾಡಿರುವ ಆರೋಪ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಮಾರುತಿ ಎಂಬುವವರ ದೂರಿನ ಮೇರೆಗೆ ಕ್ರಮಕ್ಕೆ ಸೂಚನೆಯನ್ನ ನೀಡಲಾಗಿದೆ. ಇಲ್ಲಿ ಸಮಾಜ ಕಲ್ಯಾಣ ಇಲಾಖೆ ಕಾರ್ಯದರ್ಶಿಯಿಂದ ಸೂಚನೆ ಕೊಟ್ಟಿರುವಂತದ್ದು. ಹಾಗಾದ್ರೆ ಆದಿ ಜಾಂಬವ ನಿಗಮದ ಎಂಡಿಗೆ ಈಗಾಗಲೇ ಸೂಚನೆಯನ್ನ ನೀಡಿದ ಕಾರ್ಯದರ್ಶಿ. ಇಲ್ಲಿ ಒಂದ್ ಕಡೆ ನೋಡ್ತಾ ಇರ್ಬೋದು, ಈಗಾಗಲೇ ಇನ್ನು ಕರ್ನಾಟಕದಲ್ಲಿ ಮೂಡ ಹಗರಣ ಕೇಳಿದ್ದಾಯ್ತು. ಹಾಗೆ ಬೋವಿ ನಿಗಮದ ಬಳಿಕ ಬೋವಿಯಲ್ಲಿಯೂ ಕೂಡ ನಿಗಮದ ಕೋಟಿ ಕೋಟಿ ಲೂಟಿ ಮಾಡಿದ್ದಾರೆ ಅನ್ನೋದು ಈಗಾಗಲೇ ಮಾಹಿತಿ ಕೂಡ ಬೆಳಕಿಗೆ ಬಂದಿರುವಂತದ್ದು. ಈಗ ಇಲ್ಲಿ ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಕೇಳಿ ಬರ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ದೀಪಾ. ಫೋನ್ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ ದೀಪಾ, ಇಲ್ಲಿ ಒಂದ್ ಕಡೆ ನೋಡ್ತಾ ಇರಬಹುದು, ಈಗ ಬೋವಿ ನಿಗಮದ ಬಳಿಕ ಮತ್ತೊಂದು ನಿಗಮದಲ್ಲಿ ಭ್ರಷ್ಟಾಚಾರ ಕೇಳಿ ಬರ್ತಾ ಇದೆ. ಹಾಗಾದ್ರೆ ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆಯಾ ಅನ್ನೋದು ಒಂದು ರೀತಿಯಾಗಿ ಪ್ರಶ್ನೆ ಎದ್ದಿರುವಂತದ್ದು. ಏನಿದೆ ಇದ್ರ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಅಂಕಿತಾ, ಬೋವಿ ನಿಗಮದ ಅಭಿವೃದ್ಧಿ ನಿಗಮದಲ್ಲಿ ಇದೀಗ ಹಗರಣ ಒಂದು ಆಚೆ ಬಂದಿತ್ತು. ಅಂದ್ರೆ ಹಿಂದೆ ಈಗ ಆದಿ ಜಾಂಬವ ಅಭಿವೃದ್ಧಿ ನಿಗಮದಲ್ಲೂ ಕೂಡ ಈ ರೀತಿಯಾದಂತಹ ಒಂದು ಭ್ರಷ್ಟಾಚಾರ ನಡೆದಿದೆ ಅನ್ನುವಂತ ಮಾಹಿತಿ ಗೊತ್ತಾಗ್ತಾ ಇದೆ. ಪ್ರಮುಖವಾಗಿ ಏನು ತುಮಕೂರು ಜಿಲ್ಲೆಯಲ್ಲಿ ನಡೆದಿರುವಂತಹ ಹಗರಣ ಇದು ಅನ್ನುವಂತಹದ್ದು ಕೂಡ ಬಂದಿರುವಂತಹ ಮಾಹಿತಿ. ಏನು ಫಲಾನುಭವಿಗಳು ಅಂದ್ರೆ ಗಂಗಾ ಕಲ್ಯಾಣ ಯೋಜನೆಯನ್ನ ಅಲರ್ಟ್ ಮಾಡುವಂತಹ ವಿಚಾರವಾಗಿ ಈ ಒಂದು ಭ್ರಷ್ಟಾಚಾರ ನಡೆದಿದೆ. ಯಾವ ಫಲಾನುಭವಿಗೆ ಆ ಒಂದು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಲರ್ಟ್ ಆಗುತ್ತೆ
ಅಂದ್ರೆ ಆ ಯೋಜನೆ ಫಲಾನುಭವಿ ಆಗಿರ್ತಾರೆ, ಅವರ ಬಳಿ 1 ಲಕ್ಷ 1.5 ಲಕ್ಷ ಈ ರೀತಿಯಾದಂತಹ ಹಣ ಪಡೆದಿದ್ದಾರೆ ಅನ್ನುವಂತಹದ್ದು. ಆತ ಪಡೆದಂತಹ ವ್ಯಕ್ತಿ ತುಮಕೂರಿನ ಫೀಲ್ಡ್ ಆಫೀಸರು ಅನ್ನುವಂಥದ್ದು. ಅಂದ್ರೆ ರಾಜಶೇಖರ್ ಅನ್ನುವಂತಹ ವ್ಯಕ್ತಿ ಈ ರೀತಿಯಾದಂತಹ ಒಂದು ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂತಹದ್ದು ಕೂಡ ಇದೀಗ ಬಂದಂತಹ ಮಾಹಿತಿ. ಇದರ ಜೊತೆಗೆ ಇದು ಕೇವಲ ಗಂಗಾ ಕಲ್ಯಾಣ ಯೋಜನೆ ಅನ್ನೋ ಅಡಿಯಲ್ಲಿ ಫಲಾನುಭವಿಗಳು ಇಲ್ಲದೆಯೂ ಕೂಡ, ಅಂದ್ರೆ ಬೋರ್ಗಳನ್ನ ಏನು ನೀರಿನ ವಿಚಾರವಾಗಿ ಬೋರ್ಗಳನ್ನ ಹೊಡಿಸ್ಬೇಕಾಗಿತ್ತು, ಅದನ್ನ ಬೋರ್ಗಳನ್ನ ಹಾಕದೆಯೇ ಅಲ್ಲೂ ಕೂಡ ಅಕ್ರಮವನ್ನ ಮಾಡಿದ್ದಾರೆ ಅನ್ನುವಂತ ಮಾಹಿತಿ ಕೂಡ ಇದೆ. ಅಲ್ಲಿ ದೊಡ್ಡ ಮಟ್ಟದ ಅಕ್ರಮ ನಡೆದಿದೆ ಅನ್ನುವಂತಹದ್ದು ಕೂಡ ಗೊತ್ತಾಗ್ತಿದೆ. ಸದ್ಯ ಈ ಆದಿಜಾಂಬವ ನಿಗಮದ MD ಏನಿದ್ದಾರೆ ಅವರು ಸಮಾಜ ಕಲ್ಯಾಣ ಇಲಾಖೆಗೂ ಕೂಡ, ಅಂದ್ರೆ ಕಾರ್ಯದರ್ಶಿ ಏನಿದ್ದಾರೆ ಅವರು ಕ್ರಮಕ್ಕೆ ಸೂಚನೆಯನ್ನ ನೀಡಿದ್ದಾರೆ. ಎಲ್ಲೆಲ್ಲಿ ಈ ರೀತಿಯಾದಂತಹ ಭ್ರಷ್ಟಾಚಾರ ಆಗಿದೆ ಅನ್ನುವಂತಹ ನಿಟ್ಟಿನಲ್ಲಿ ಈ ಒಂದು ವಿಚಾರವಾಗಿ, ಅಂದ್ರೆ ಮಾರುತಿ ಅನ್ನೋರು ದೂರಿನ ಅಂಶದ ಮೇಲೆ, ಅಂದ್ರೆ ಅವರ ಆ ದೂರು ಕೊಟ್ಟಂತಹ ಮಾರುತಿ ಅನ್ನೋ ವ್ಯಕ್ತಿ ಏನಿದ್ದಾರೆ ಆ ವ್ಯಕ್ತಿ ಕೊಟ್ಟಂತಹ ದೂರಿನ ಮೇಲೆ ಇದೀಗ ನಿಗಮದ MD ತನಿಖೆಗೂ ಕೂಡ ಸೂಚಿಸಿರುವಂತಹದ್ದು. ತನಿಖೆ ನಡೆದ್ರೆ ಎಷ್ಟು ಹಗರಣ ಆಗಿದೆ, ಯಾವೆಲ್ಲ ರೀತಿಯಾದಂತಹ ಹಗರಣಗಳಾಗಿದೆ, ಕೋಟಿ ಹಗರಣ ಏನಿದೆ ಅದೆಲ್ಲವೂ ಕೂಡ ಬಯಲಿಗೆ ಬರಬೇಕು. ಆದ್ರೆ ಈ ರೀತಿಯಾಗಿ ಸರ್ಕಾರ ಬಂದ 2.5 ವರ್ಷದಲ್ಲೇ 3-4 ನಿಗಮದ ಮೇಲೆಯೇ ಈ ರೀತಿಯಾದಂತಹ ಆರೋಪಗಳು ಕೇಳಿ ಬಂದಿತ್ತು. ಇದು ಕೇವಲ ಆರೋಪ ಅಷ್ಟೇ ಅಲ್ಲ, ಸಾಬೀತು ಕೂಡ ಆಗಿದೆ. ಹಾಗಾಗಿ ಸರ್ಕಾರ ಈ ನಿಟ್ಟಿನಲ್ಲಿ ಏನು ಕ್ರಮ ವಹಿಸುತ್ತೆ ಅನ್ನುವಂತಹದ್ದು ಕೂಡ ಇಲ್ಲಿ ಮುಖ್ಯವಾಗುತ್ತೆ. ಅಂಕಿತಾ, ಥ್ಯಾಂಕ್ ಯು ದೀಪಾ ನಿಮ್ಮೆಲ್ಲ ಮಾಹಿತಿಗೆ. ಈಗಾಗಲೇ ವಾಲ್ಮೀಕಿ ಬೋವಿ ಅಭಿವೃದ್ಧಿ ನಿಗಮ ಹಗರಣದ ಬಳಿಕ ಮತ್ತೊಂದು ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರುವಂಥದ್ದು. ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ ಅನ್ನೋದು ಒಂದು ರೀತಿಯಾಗಿ ಇಲ್ಲಿ ಪ್ರಶ್ನೆ ಎತ್ತಿರುವಂಥದ್ದು. ಇನ್ನು ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಕ್ರಮ ಹಾಗೂ ಭ್ರಷ್ಟಾಚಾರದ ಬಳಿಕ ಬೋವಿ ಅಭಿವೃದ್ಧಿ ನಿಗಮದ ಹಗರಣದ ಬಳಿಕ ಮತ್ತೊಂದು ನಿಗಮದ ಭ್ರಷ್ಟಾಚಾರ ಬಯಲಿಗೆ ಬಂದಿದೆ. ಆದಿಜಾಂಬವ ಅಭಿವೃದ್ಧಿ ನಿಗಮದಲ್ಲಿ ಭ್ರಷ್ಟಾಚಾರ ತಾಂಡವ ಆಡ್ತಾ ಇರುವ ಬೆನ್ನಲ್ಲೇ ಈಗ ಗಂಗಾ ಕಲ್ಯಾಣ ಯೋಜನೆಯಲ್ಲಿ ಅಕ್ರಮ ಹಾಗೂ ಭ್ರಷ್ಟಾಚಾರ ನಡೆದಿದೆ ಅನ್ನೋದು ಗೊತ್ತಾಗ್ತಾ ಇದೆ.